ಕೆಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. 1.5 ತಿಂಗಳ ಅವಧಿಯೊಳಗೆ ನಂಗಲಿಗೆ ಎತ್ತಿನ ಹೊಳೆ ನೀರು. KH ಮುನಿಯಪ್ಪ. ಸುದ್ದಿಯ ವಿವರ. ಎತ್ತಿನ ಹೊಳೆ ಯೋಜನೆಯಲ್ಲಿ ಕಾಮಗಾರಿಗಳು ಪ್ರಗತಿಯಲ್ಲಿದ್ದು 1.5 ವರ್ಷದ ಒಳಗಾಗಿ ಕೋಲಾರ ಜಿಲ್ಲೆಯ ನಂಗಲಿ ಗಡಿಯವರೆಗೂ ನೀರು ಹರಿಸುತ್ತೇವೆ ಎಂದು ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಚಿವ KH ಮುನಿಯಪ್ಪ ತಿಳಿಸಿದರು. ಹೊಸ ವರ್ಷದ ಪ್ರಯುಕ್ತ ನಗರದ ಸಾಯಿಬಾಬಾ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಹಾರೋಹಳ್ಳಿಯ ತಮ್ಮ ನಿವಾಸದಲ್ಲಿ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು. ದೇವನಹಳ್ಳಿಯ ಕುಂದಾಣ ಬಳಿ ನೀರು ಸಂಗ್ರಹಿಸಿ 3 ಲೈನ್ಗಳಲ್ಲಿ ನೀರನ್ನು ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ಹರಿಸುತ್ತೇವೆ. ಮಳೆಗಾಲದ 3-4 ತಿಂಗಳಲ್ಲಿ 24 TMC ನೀರು ಸಂಗ್ರಹವಾಗಿದ್ದು, ರಾಮನಗರ ಜಿಲ್ಲೆಯನ್ನು ಸೇರಿಕೊಂಡರೂ 19 TMC ನೀರು ಇದ್ದರೆ ಈ ಎಲ್ಲ ಜಿಲ್ಲೆಗಳಿಗೂ ಹರಿಸಲು ಯಾವುದೇ ತೊಂದರೆಯಾಗುವುದಿಲ್ಲ. ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಕೆರೆಗಳನ್ನು ಆಯ್ಕೆ ಮಾಡಲಾಗಿದ್ದು, ಕುಡಿಯುವ ನೀರಿಗೆ ಆದ್ಯತೆ ನೀಡಿ ಅನಂತರ ಕೆರೆಗಳಲ್ಲಿ ಹರಿಸಲಾಗುತ್ತದೆ ಎಂದು ವಿವರಿಸಿದರು. ಬೆಂಗಳೂರಿನ ಕೋಗಿಲು ಬಡಾವಣೆ ಸಂತ್ರಸ್ತರ ವಿಚಾರವಾಗಿ ರಾಜ್ಯ ಸರ್ಕಾರ ಸೂಕ್ತ ತೀರ್ಮಾನ ತೆಗೆದುಕೊಳ್ಳಲಿದೆ. ಯಾರನ್ನೂ ನಿರಾಶ್ರಿತರನ್ನಾಗಿ ಮಾಡಲು ಸಾಧ್ಯವಾಗುವುದಿಲ್ಲ. ಪ್ರತಿ ತಾಲೂಕಿನ ಕನಿಷ್ಠ 1,000 ಮನೆ ನಿವೇಶನಗಳನ್ನು ತಾರತಮ್ಯವಿಲ್ಲದೆ ಎಲ್ಲ ವರ್ಗದ ಬಡವರಿಗೂ ನೀಡಲಾಗುತ್ತದೆ. ಕೇಳಾದವರಿಗಾಗಲಿ ಯಾರೇ ಆಗಲಿ ಸರ್ಕಾರವು ಸೂಕ್ತ ತೀರ್ಮಾನ ಮಾಡುತ್ತದೆ ಎಂದು ತಿಳಿಸಿದರು. ಭಾರತದ ಯಾವ ಪ್ರಜೆಗಳು ಮೂಲೆಯಲ್ಲಿದ್ದರೂ ಪಡಿತರ ವಿತರಣೆ ನೀಡಲು ಕೇಂದ್ರ ಸರ್ಕಾರದ ತೀರ್ಮಾನ ತೆಗೆದುಕೊಂಡಿರುವುದರಿಂದ ಹೆಚ್ಚಿನ ಅನುಕೂಲವಾಗಲಿದೆ. ರಾಜ್ಯ ಸರ್ಕಾರದಿಂದ ರಾಜ್ಯದ ಪ್ರೋಟೀನ್ ಯುಕ್ತ ವಿವಿಧ ಧಾನ್ಯಗಳ ಇಂದಿರಾ ಆಹಾರ ಕಿಟ್ ವಿತರಿಸಲಾಗುತ್ತಿದ್ದು, ಸುಮಾರು 4.5 ಕೋಟಿ ಪಡಿತರದಾರರಿಗೆ ಅನುಕೂಲವಾಗಲಿದೆ ಎಂದರು. ಶ್ರೀನಿವಾಸಪುರ ಬಳಿ ರೈಲ್ವೆ ಕೋಚ್ ಕಾರ್ಖಾನೆಗೆ 1200 ಎಕರೆ ಜಾಗವನ್ನು ಗುರುತಿಸಲಾಗಿತ್ತು. DV ಸದಾನಂದಗೌಡರು ರೈಲ್ವೆ ಸಚಿವರಾಗಿದ್ದಾಗಲೂ ಗಮನಕ್ಕೆ ತರಲಾಗಿತ್ತು. ಈಗಲೂ ರಾಜ್ಯ ಸರ್ಕಾರದಿಂದ ಜಾಗ ನೀಡುವುದಕ್ಕೆ ಸಿದ್ಧವಿದ್ದೇವೆ. ಆದರೆ ನನ್ನ ಆತ್ಮೀಯ ಸಚಿವ ವಿ. ಸೋಮಣ್ಣ ಯಾವ ಕಾರಣಕ್ಕೆ ನನ್ನ ಅವಧಿಯಲ್ಲಿ ಪ್ರಯತ್ನ ಪಟ್ಟಿಲ್ಲವೆಂದು ಹೇಳಿಕೆ ನೀಡಿದ್ದಾರೆಯೋ ಗೊತ್ತಿಲ್ಲ. ವೈಟ್ಫೀಲ್ಡ್ನಿಂದ ಕೋಲಾರಕ್ಕೆ ನೇರ ರೈಲು ಸೇರಿದಂತೆ 12 ಯೋಜನೆಗಳನ್ನು ಮಂಜೂರು ಮಾಡಿದ್ದು ನಾನು ಸಚಿವನಾಗಿದ್ದಾಗ. ಈಗ ಅವರು ಕೆಲಸ ಶುರು ಮಾಡಿದ್ದಾರೆ. ಅಗತ್ಯ ಇರುವ ಕಡೆ ಕೇಳಿದರೆ ಯೋಜನೆಗಳಿಗೆ ಈಗಲೂ ಜಾಗ ನೀಡುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು KC ವೇಣುಗೋಪಾಲ್ ರಾಷ್ಟ್ರ ನಾಯಕರು ರಾಜ್ಯ ಸರ್ಕಾರದಲ್ಲಿ ಹಸ್ತಕ್ಷೇಪವನ್ನು ಮಾಡಿಲ್ಲ. ವಿರೋಧ ಪಕ್ಷದವರು ಆರೋಪ ಮಾಡುವುದು ಸಾಮಾನ್ಯ. ನಮ್ಮ ಸರ್ಕಾರದ ಅವಧಿಯಲ್ಲಿ ಇಡೀ ರಾಜ್ಯದ ಅಭಿವೃದ್ಧಿ ಆಗುತ್ತಿದೆ ಎಂದು ಅವರು ಕೇರಳ ಚುನಾವಣೆ ವಿಚಾರವಾಗಿ ಅಲ್ಲಿನ ನಮ್ಮ ನಾಯಕರು ಮಾತನಾಡಿದ್ದಾರೆ. ನಾನು ಪ್ರತ್ಯೇಕಿಸುವ ಅವಶ್ಯಕತೆ ಇಲ್ಲವೆಂದರು. ರಾಜ್ಯ ರಾಜಕೀಯದಲ್ಲಿ ಏನೂ ಬದಲಾವಣೆ ಕಾಣುತ್ತಿಲ್ಲ. ಹೊಸ ವರ್ಷದ ಪ್ರಯುಕ್ತ ಎಂದಿನಂತೆ ದೇವಾಲಯಕ್ಕೆ ಭೇಟಿ ನೀಡಿದ್ದು, ಒಳ್ಳೆಯ ಮಳೆ ಬೆಳೆಯಾಗಲಿ, ಎಲ್ಲ ಸಮುದಾಯದವರು ಸುಖ ಶಾಂತಿಯಿಂದ ಬಾಳಲಿ ಎಂದು ಮುನಿಯಪ್ಪ ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಿಸಾನ್ ಘಟಕದ ಅಧ್ಯಕ್ಷ CT ಹೊಸೂರುಮುರಳಿ, ಕಾಂಗ್ರೆಸ್ SC ಘಟಕದ ಜಿಲ್ಲಾಧ್ಯಕ್ಷ K. ಜಯದೇವ್, ಪಕ್ಷದ ಜಿಲ್ಲಾ ವಕ್ತಾರ LA ಮಂಜುನಾಥ್, ನಗರಸಭೆ ಮಾಜಿ ಉಪಾಧ್ಯಕ್ಷ SR ಮುರಳೀಗೌಡ, ಮುಖಂಡರಾದ ಪ್ರಸಾದ್ ಬಾಬು, ನಾಗರಾಜ್, L. ಖಲೀಲ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಪರ್ವೀಜ್ ಅಹಮದ್. ಆಮೇಲಿಂದ ಇವೆಲ್ಲ ಇಂಥ ಒಂದು 12 ಪ್ರಾಜೆಕ್ಟ್ ಮಂಜೂರು ಮಾಡಿದ್ದೀವಿ. ಇದು ಒಂದೇ ಅಂತಲ್ಲ, ಅವೆಲ್ಲ ಕೂಡ ಈಗ ಅವರು ಕೆಲಸ ಶುರು ಮಾಡಿದ್ದಾರೆ. ರಾಯಚೂರಿನಿಂದ ದಾವಣಗೆರೆಯಿಂದ ಚಿತ್ರದುರ್ಗ, ಇದು ಬರುವಂಥದ್ದು ತುಮಕೂರಿಗೆ ಬರುವಂಥದ್ದು, ದಾವಣಗೆರೆಯಿಂದ ಬೆಳಗಾವಿ, ಹುಬ್ಬಳ್ಳಿಯಿಂದ ಬೆಳಗಾವಿ, ಧಾರವಾಡ ಮೇಲೆ ಹೋಗೋದು, ಶಿವಮೊಗ್ಗದಿಂದ ಹರಿಹರಕ್ಕೆ ಹೋಗೋದು, ಬೆಂಗಳೂರಿನಿಂದ ಕೊಳ್ಳೇಗಾಲಕ್ಕೆ ಹೋಗೋದು, ಸಕಲೇಶ್ಪುರಕ್ಕೆ ಚಿಕ್ಕಮಗಳೂರಿಂದ ಬರೋದು, ಇವೆಲ್ಲ ನಾನು ಮಂಜೂರು ಮಾಡಿರೋವು. ಅವರು ಈ ಕೆಲಸ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಭೂಮಿ ಬೇಕು ಅಂತ ಭೂಮಿ ಕೊಡ್ತಾ ಇದ್ದಾರೆ. ಈಗ ಮೊನ್ನೆ ಕೂಡ ರೈಲ್ವೆ ಮೀಟಿಂಗ್ ಇತ್ತು. ಮೊನ್ನೆ ಮುಖ್ಯಮಂತ್ರಿಗಳು ಕರೆದಿದ್ರು, ರೈಲ್ವೆ ಅಧಿಕಾರಿಗಳು ಬಂದಿದ್ರು, ನಾವು ಮಂತ್ರಿಗಳು ಇದ್ದೀವಿ. ರೈಲ್ವೆಗೆ ಏನು ಜಮೀನು ಬೇಕು ಅಂತ ಕೊಡ್ತಾ ಇದ್ದೀವಿ. ಅವ್ರು ಏನು ಕೇಳ್ತಾರೆ ಎಲ್ಲ ಕಡೆ ಜಮೀನು ಸರ್ಕಾರ ಎಲ್ಲ ಜಡತ್ವ ಹೊಂದಿದೆ ಅಂತ ಅನ್ನಿಸ್ತಾ ಇದೆ. ಯಾಕೆಂದ್ರೆ ಚುನಾವಣೆಗಳು ನಡೀತಾ ಇಲ್ಲ, ಆಮೇಲೆ ಉದ್ಯೋಗ ನೇಮಕಾತಿ ಆಯ್ತಾ ಇಲ್ಲ ಸರ್, ನಿಗಮ ಮಂಡಳಿಗಳ ನೇಮಕಾತಿ ಆಯ್ತಾ ಇಲ್ಲ.
ಜನವರಿ 1ನೇ ತಾರೀಕು ನಿಮಗೆಲ್ಲ ಶುಭವಾಗಲಿ, ಊಟ ಮಾಡಿ. ಅಷ್ಟೇನಾ ಸರ್? ಕಾಳು ಸಂತೆಯಲ್ಲಿ ಅಕ್ಕಿ ಅಕ್ರಮವಾಗಿ ಸೇಲ್ ಆಗ್ತಾ ಇದೆ ಸರ್, ಕೋಲಾರ ನಗರದಲ್ಲಿ. ಎಲ್ಲ ನಿಮ್ಗೆ ಶುಭ ಕೋರಕ್ಕೆ ಬಂದಿರೋದು ನಾನು. ರೈಲ್ವೆ ಇಲಾಖೆಗೆ ಯಾವುದೇ ಇಲ್ಲ ಕೊಡಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ರೈಲ್ವೆ ಇಲಾಖೆಗೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಲಾಭ ಇಲ್ಲ. ಎಲ್ಲ ಹಳೆ ಈ ಡೆಬಿಟ್ ಕೊಟ್ಟ ಅಕ್ರಮ ಸರ್ ರಾಗಿ ಖರೀದಿ